Hello, Namaste. I'm Ashika and welcome to my first travel vlog. ಸಾಮಾನ್ಯವಾಗಿ ನಾನು ಜಿಂಕೆಗಳನ್ನ ಪಾರ್ಕಲ್ಲಿ, ಝೂ ಅಲ್ಲಿ ಅಥವಾ ಕಾಡಲ್ಲಿ ನೋಡಿದ್ದೆ. ಆದರೆ ಇಲ್ಲಿ 1200ಕ್ಕೂ ಹೆಚ್ಚು ಜಿಂಕೆಗಳನ್ನ ನಾವು ನೋಡ್ಬೋದು. ಹಾಗೆ ಇಲ್ಲಿ ಸಿಗೋವಂಥ ಶಿಕಾ ಸೆನ್ಬೆ ಅನ್ನೋ ಸ್ಪೆಷಲ್ ಬಿಸ್ಕೆಟ್ನ ಕೂಡ ಅದಕ್ಕೆ ಕೊಡ್ಬೋದು. ಇಲ್ಲಿನ ಜನ ಜಿಂಕೆಗಳನ್ನ ದೇವದೂತರು ಅಂತ ನಂಬ್ತಾರೆ. ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೀವೇ ನೋಡಿ. ಅದೇನು ಮಾಡಲ್ಲ. ಯು ಕ್ಯಾನ್ ಗೋ. ಟಚ್ ಟಚ್. ಹಿಂದೆಯಿಂದ ಬಂತು. ಹಿಂದೆ ನೀವು ಹಿಂದೆ. ಬರ್ತಿದೆ ಅದು ಇನ್ನ ಇದೆ. Done bro. I don't have anything bro. ಇಲ್ಲಿನ ಪ್ರಕೃತಿ ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಕ್ಲೀನ್ ಆಗಿದೆ. ಪಲ್ಯೂಷನ್ ಲೆಸ್ ಅಂತಲೇ ಹೇಳ್ಬೋದು. ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗಿರೋದ್ರಿಂದ ಪ್ರತಿಯೊಂದು ಜಾಗ ನನಗೆ ಹೊಸದಾಗಿ ಕಾಣಿಸ್ತಿತ್ತು ಆ್ಯಂಡ್ ವಿಡಿಯೋ ಆರ್ ಫೋಟೋಯಿಂದ ಕ್ಯಾಪ್ಚರ್ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಇನಿಷಿಯಲಿ ಜಿಂಕೆಗಳನ್ನ ನೋಡಿ ಭಯ ಪಡ್ತಿದ್ದಿದ್ದು ನಾನು. ಜಿಂಕೆಗಳ ಜೊತೆ ಇನ್ನೂ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಜಾಪನೀಸ್ ಹೇಗೆ ತಲೆ ಬಗ್ಸಿ ವೆಲ್ಕಮ್ ಆರ್ ಥ್ಯಾಂಕ್ ಯೂನ ಹೇಳ್ತಾರೋ, ಜಿಂಕೆಗಳು ಕೂಡ ಅದೇ ರೀತಿ ತಲೆ ಬಗ್ಸಿ ಥ್ಯಾಂಕ್ ಯು ಅಂತ ಹೇಳುತ್ತೆ. Delicious bro. ಓಕೆ, ಇಲ್ಲೇ ಇರೋ ತೊದಾಯಿಜಿ ಟೆಂಪಲ್ಗೆ ಹೋಗಿ ಬರೋಣ. ಲೆಟ್ಸ್ ಗೋ. ಇದು ತೊದಾಯಿಜಿ ಟೆಂಪಲ್ನ ಎಂಟ್ರೆನ್ಸ್. ಟಿಕೆಟ್ ತಗೊಂಡು ಒಳಗೆ ಹೋದ್ವಿ. ತುಂಬ ಜನ ಊದ್ಕಡ್ಡಿ ಹಚ್ತಾ ಇದ್ರು. ಇದು ಪ್ರಪಂಚದ ಅತಿ ದೊಡ್ಡ ಬುದ್ಧನ ಬ್ರಾನ್ಸ್ ಪ್ರತಿಮೆ ಇರುವಂಥ ಜಾಗ. ಹಾಗೂ ಇದು ಪ್ರಪಂಚದ ಅತಿ ದೊಡ್ಡ ಮರದ ಟೆಂಪಲ್ ಅಂತ ಹೇಳ್ಬೋದು. ಇಲ್ಲಿನ ಬುದ್ಧನ ಪ್ರತಿಮೆ ಸುಮಾರು 15 ಮೀಟರ್ ಎತ್ತರವಿದ್ದು ಸುಮಾರು 500 ಟನ್ ತೂಕ ಇದೆ. ಬುದ್ಧ ಕೂತಿರೋ ಕಮಲದ ಮೇಲೆ ಬೋಧಿಸತ್ವಗಳ ಬಗ್ಗೆ ಮತ್ತು ಬುದ್ಧನ ಕಥೆಗಳನ್ನ ಬರೆದಿದ್ದಾರೆ. ಹಾಗೂ ಅಕ್ಕಪಕ್ಕದಲ್ಲಿ ಆಕಾಶ ಗರ್ಭ ಮತ್ತು ಸೂರ್ಯಪ್ರಭಾ ಎಂಬ ಇಬ್ಬರು ರಕ್ಷಕರಿದ್ದಾರೆ. ಇಲ್ಲಿ ನಾವು ಊದ್ಕಡ್ಡಿ ಹಾಗೂ ಕ್ಯಾಂಡಲ್ ಹೊತ್ಸೋ ಮುಖಾಂತರ ನಮ್ಮ ಪೂಜೆನ ಸಲ್ಲಿಸ್ತೀವಿ. ಈ ದೇವಸ್ಥಾನ ವಾರಿಂದ ಹಾಗೂ ಕ್ಲೈಮೇಟ್ ಚೇಂಜಸ್ಸಿಂದ 2-3 ಸರಿ ರೀಕನ್ಸ್ಟ್ರಕ್ಷನ್ಗೊಳಗಾಗಿದೆ. ಈಗಿರೋ ದೇವಸ್ಥಾನ ಒರಿಜಿನಲ್ ದೇವಸ್ಥಾನದ ಮುಕ್ಕಾಲು ಭಾಗದಷ್ಟಿದೆ. ಓ, ಇವರೇನು ಈ ಥರ ತೂರ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಈ ಹೋಲ್ ಬುದ್ಧನ ಒಂದು ನಾಸ್ಟ್ರಿಲ್ ಅಷ್ಟಿದೆ ಅಂತ ಹೇಳ್ತಾರೆ. ಹಾಗೂ ಈ ಹೋಲಿಂದ ತೂರ್ಕೊಂಡು ಬಂದವ್ರಿಗೆ ಆರೋಗ್ಯ ಹಾಗೂ ಮೋಕ್ಷ ಸಿಗುತ್ತೆ ಅಂತಲೂ ಹೇಳ್ತಾರೆ.
ಇಲ್ಲಿನ ಜನ ಅವರವರ ವಿಶಸ್ನ ಅಥವಾ ಕೋರಿಕೆಗಳನ್ನ ಈ ಥರ ಬರೆದು ಹಾಕ್ತಾರೆ. ಈ ಸ್ಟ್ಯಾಚ್ಯೂ ವಿಶೇಷತೆ ಏನಂದರೆ, ಈ ಸ್ಟ್ಯಾಚ್ಯೂನ ಯಾವುದಾದ್ರೂ ಒಂದು ಬಾಡಿ ಪಾರ್ಟ್ನ ರಬ್ ಮಾಡಿ ನಮ್ಮ ಬಾಡಿ ಪಾರ್ಟ್ಗೆ ರಬ್ ಮಾಡ್ಕೊಂಡ್ವಿ ಅಂದರೆ ನಮ್ಮಲ್ಲಿರುವಂಥ ನಮ್ಮ ಜಾಯಿಂಟ್ ಪೇಯ್ನ್ಸ್ ಆಗಿರ್ಬೋದು ಅಥವಾ ಯಾವುದೇ ಬಾಡಿ ಪಾರ್ಟ್ ಪೇಯ್ನ್ ಆಗಿರ್ಬೋದು ಅದು ಹೋಗುತ್ತೆ ಅಥವಾ ಹೀಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನನಗೂ ಸ್ವಲ್ಪ ಎನರ್ಜಿ ಟ್ರಾನ್ಸ್ಫರ್ ಆಗಲಿ ಅಂತ ನಾನು ನೀಸ್ನ ಆ್ಯಂಕಲ್ಸ್ನ ಎಲ್ಲ ಟಚ್ ಮಾಡ್ತಿದ್ದೆ. ಈ ಮರದ ದೇವಸ್ಥಾನ ಸುಮಾರು 1200 ವರ್ಷಗಳಿಗಿಂತ ಹಳೆಯದು. ಇಲ್ಲಿನ ನೀರು ತುಂಬ ಸ್ವೀಟಾಗಿತ್ತು ಹಾಗೂ ಕೂಲಾಗಿತ್ತು. ನಾವು ಹೋಗಿದ್ದು ಸಮ್ಮರಲ್ಲಿ ಆಗಿರೋದ್ರಿಂದ ತುಂಬ ದಾಹ ಆಗಿತ್ತು. ನಾವು ಸಿಕ್ಕಿದ್ದ ಚಾನ್ಸ್ ಅಂತ ಹೊಟ್ಟೆ ತುಂಬ ನೀರು ಕುಡಿದ್ವಿ. ವಾಟ್, ಅಶೋಕ ಚಕ್ರ ಇಲ್ಲೇನು ಮಾಡ್ತಿದೆ ಅಂತ ಅಂದ್ಕೊಳ್ತಿದ್ದೀರಾ? ಬುದ್ಧಿಸಮ್ನ ಫೇಮಸ್ ಮಾಡಿರೋದು ಅಶೋಕ, ಆದ್ದರಿಂದ ಅವರ ಗ್ರ್ಯಾಟಿಟ್ಯೂಡ್ಗೋಸ್ಕರ ಇದನ್ನು ಇಟ್ಟಿದ್ದಾರೆ. ಇಲ್ಲಿನ ಜನ ಇದನ್ನು ತೊರಿ ಗೇಟ್ ಅಂತ ಕರೀತಾರೆ. ಈ ಗೇಟಿಂದ ಪಾಸಾಗಿ ಹೋದರೆ ನಮ್ಮ ಜನ್ಮಗಳ ಪಾಪಗಳು ಕಳೆಯುತ್ತೆ ಅಂತ ಹೇಳ್ತಾರೆ. ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ ಅಂದರೆ ನಮಗೆ ಈ ಜಾಗ ಸಿಗುತ್ತೆ. ಜಪಾನಿಗೆ ಬಂದು ಫ್ರೂಟ್ ಕಾಸ್ಟ್ಲಿ ಅಂತಿದ್ದು ನನಗೆ ಸಿಕ್ಕಿದ್ದು ದಾಳಿಂಬ್ರೆ ಹಣ್ಣು. ಫುಲ್ ಖುಷಿ ಆಗೋಯ್ತು. ಯಾರಿಗೂ ಹೇಳಿಬಿಡಿ, ಒಂದು ಹಣ್ಣು ಕಿತ್ಕೊಂಡು ಹೋದೆ ಮನೆಗೆ. ಸೊ ಇಲ್ಲಿ ದೇವರಿಗೆ ಹೋಮಗಳನ್ನ ಮಾಡ್ತಾರೆ. ಶುದ್ಧವಾಗಿರಲಿ ಅಂತ ಹೇಳಿ ಬೇಲಿಗಳನ್ನ ಹಾಕಿದ್ದಾರೆ, ಯಾರಿಗೂ ಅಲೋ ಮಾಡೋದಿಲ್ಲ. ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಬಂದು ಟಿಕೆಟ್ ತಗೊಂಡು ಈ ಜಾಗಕ್ಕೆ ಬಂದು ಕೂತ್ಕೊಳ್ಬೇಕಾಗತ್ತೆ. ಈ ಪುಟಾಣಿ ಬೆಟ್ಟದ ಮೇಲೆ ಬಂದು ಕೂತ್ಕೊಂಡು ವಿಶ್ರಾಂತಿ ತಗೊಂಡು ನಾರಾ ಸಿಟಿ ವ್ಯೂನ ಹೀಗೆ ನೋಡ್ತಿದ್ವಿ. ಓ ಎಸ್, ನಾನು ನಿಮಗೆ ಈ ಟಾಪಿಕ್ಕೇ ಹೇಳಿಲ್ಲ. ಇಲ್ಲಿನ ಜಿಂಕೆಗಳು ಟ್ರಾಫಿಕ್ನ ಮನುಷ್ಯರು ಹೇಗೆ ಕ್ರಾಸ್ ಮಾಡ್ತಾರೆ ಅದೇ ರೀತಿ ಟ್ರಾಫಿಕ್ ಸಿಗ್ನಲ್ಸ್ನ ಫಾಲೋ ಮಾಡಿ ಕ್ರಾಸ್ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಥಮ್ಸ್ ಅಪ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. Until next time, stay safe and keep exploring.